ಹಲೋ ಫ್ರೆಂಡ್ಸ್, ಇವತ್ತು ನಾನೊಂದು ಕ್ಯೂಟೆಸ್ಟ್ ಅಮೆಝಾನ್ ಫೈಂಡಿಂಗ್ ತೊಗೊಂಡು ಬಂದಿದ್ದೀನಿ. ಅದೇನು ಅಂದರೆ ಸ್ಪೂನ್ಸ್. ಇದು ನೋಡಿ, ಚಿಕ್ಕ ಮಕ್ಕಳದು ಸ್ಪೂನ್ಸು, ಟಾಡ್ಲರ್ಸಿಗೆ. ಇದೆಷ್ಟು ಕ್ಯೂಟಾಗಿದೆ ನೋಡಿ. ಇದನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದೊಂದು ಚಿಕ್ಕ ಥಿಂಗ್, ಬಟ್ ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದರಲ್ಲಿ 3 ಪಾಸಿಟಿವ್ ಪಾಯಿಂಟ್ಸ್ ಇದೆ. ಒಂದೇನು ಅಂದರೆ ನೋಡಿ, ಇದು ಕಿಡ್ಸ್ ಫ್ರೆಂಡ್ಲಿ ಆಗಿದೆ. ನೋಡಿ, ನಾವು ಯಾವುದೇ ಫೋರ್ಕ್ ತೊಗೊಂಡ್ರೂ ಶಾರ್ಪಾಗಿರುತ್ತೆ, ಬಟ್ ಇದ್ರ ಫಿನಿಶಿಂಗ್ ನೋಡಿ ಹೇಗಿದೆ, ಎಷ್ಟು ಬ್ಲಂಟಾಗಿದೆ. ಮಕ್ಕಳು ತಿನ್ನೋದಕ್ಕೆ ಅದು ಸೇಫಾಗಿರುತ್ತೆ. ಕಣ್ಣಿಗೆ ಚುಚ್ಕೊಳ್ಳೋದು, ಬಾಯಲ್ಲಿ ಚುಚ್ಕೊಳ್ಳೋದು ಆ ಥರ ಏನೂ ಆಗೋದಿಲ್ಲ. ದಿಸ್ ಈಸ್ ಒನ್ ರೀಸನ್. ಮತ್ತು ಸ್ಪೂನು ಫೋರ್ಕು ಎರಡು ಜೊತೆಯಲ್ಲಿ ಬಂದಿದೆ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ಲಾಸ್ಟಿಕ್ ಹ್ಯಾಂಡಲ್ ಇದೆ, ಮಕ್ಳಿಗೆ ಗ್ರಿಪ್ ಚೆನ್ನಾಗಿರಲಿಕ್ಕೆ, ಮತ್ತು ಅವ್ರಿಗೊಂದು ಗೊಂಬೆ, ಅವ್ರಿಗೆ ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ. ಮತ್ತು ಇದು ಕೇಸ್ ಜೊತೆಗೆ ಬರುತ್ತೆ. ಕೇಸ್ ಜೊತೆಗೆ ಇದು 2 ಥರ ಸೇಫ್ಟಿ. ಒಂದು ಫಿನಿಶಿಂಗ್ ಚೆನ್ನಾಗಿದೆ, ಚುಚ್ಚೋದಿಲ್ಲ. 2 ಹೈಜಿನಿಕ್ ಆಗಿರುತ್ತೆ. ನಾನು ಇದಕ್ಕೂ ಮುಂಚೆ ನನ್ನ ಮಗುಗೆ ಸ್ಪೂನ್ ಕಳಿಸುವಾಗ ಒಂದು ಟಿಶ್ಯೂ ಪೇಪರ್ ಅದರ ಹೆಡ್ಗೆ ಸುತ್ತಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಳಿಸ್ತಾ ಇದ್ದೆ. ಈಗ ನನಗೆ ಆ ಹೇಸಲೆಲ್ಲ ಇಲ್ಲ ನೋಡಿ, ಹೈಜಿನಿಕ್ ಆಗಿರುತ್ತೆ. ಬಾಕ್ಸ್ ಓಪನ್ ಮಾಡುವಾಗ, ಲಂಚ್ ಬಾಕ್ಸ್ ಓಪನ್ ಮಾಡುವಾಗ ಮಕ್ಕಳು ಕೆಳಗೆ ಬೀಳಿಸ್ಕೊತಾರೆ ಅನ್ನೋ ಟೆನ್ಷನ್ ಇಲ್ಲ. ಸೇಫಾಗಿ ಬಾಕ್ಸಲ್ಲಿರುತ್ತೆ, ಹೈಜಿನಿಕ್ ಆಗಿರುತ್ತೆ. ಓಪನ್ ಮಾಡಿಕೊಂಡು ಮಕ್ಕಳು ಈಸಿಯಾಗಿ ತಿನ್ಬೋದು ನೋಡಿ. ಇದು 200 to 300 ರುಪೀಸ್ ಆಗುತ್ತೆ. ಇದು ಅಮೆಝಾನಲ್ಲಿ. ಇದು ಹಾಪ್ ಅಂತ ಕಂಪನಿ ನೋಡಿ. ಇದ್ರ ಮೇಲೆ ನೋಡಿ, ಹಾಪ್ ಅಂತ ಕಂಪನಿ ನೇಮ್ ಅದು ನೋಡಿ. ನಾವು ಏನೇನೋ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ಎಲ್ಲ ಮಕ್ಳಿಗೆ ಕೊಡ್ತಾ ಇರ್ತೀವಿ. ಯಾರಾದರೂ ಮಕ್ಕಳನ್ನ ನೋಡೋಕ್ಕೆ ಹೋದಾಗ, ಮಕ್ಕಳು ನಮ್ಮ ಮನೆಗೆ ಬಂದಾಗ ಒಂದು 1000 ರೂಪಾಯಿ ಖರ್ಚು ಮಾಡಿ ಗಿಫ್ಟ್ಸ್ ಕೊಡ್ತಾ ಇರ್ತೀವಿ. ಅಂಥದ್ರಲ್ಲಿ ನೋಡಿ, ಅದನ್ನೆಲ್ಲ ಮಕ್ಕಳು ಒಂದು 3 to 4 ಮಂತ್ಸ್ ಯೂಸ್ ಮಾಡಿ ಪಕ್ಕಕ್ಕೆ ಹಾಕಿಬಿಡ್ತಾರೆ. ಅದ್ರ ಬದಲು ಈ ಥರ ಒಂದು ಪುಟಾಣಿ ಗಿಫ್ಟ್ ಬಡ್ಜೆಟಲ್ಲೂ ಬರುತ್ತೆ. ಇದು ನಾವು ಮಕ್ಕಳಿಗೆ ಕೊಟ್ಟಿದ್ದೆ ಆದರೆ ಅವರು ಡೈಲಿ ಯೂಸ್ ಮಾಡ್ತಾರೆ, ಮತ್ತು ಡ್ಯೂರಬಲ್ ಇರುತ್ತೆ. 4 to 5 ಇಯರ್ಸ್ ಬರುತ್ತೆ. ಎಲ್ಲ 2 ಇಯರ್ಸ್ ಪ್ಲಸ್ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ನೋಡಿ. ನಾನು ಸ್ಕೂಲ್ಗೆ ಈಗ ಟೆನ್ಷನ್ ಇಲ್ಲದೆ ಕಳಿಸ್ತೀನಿ. ಅವನು ಫ್ರೂಟ್ಸ್ ಬಂದರೆ ಫೋರ್ಕಲ್ಲಿ ತಿಂತೀನಮ್ಮ, ರೈಸ್ನ ಸ್ಪೂನಲ್ಲಿ ತಿಂತೀನಮ್ಮ ಅಂತ ಅವ್ನು ಹೇಳಿದ್ದಾನೆ. ಇದು ರಿಲೀಸ್ ಮಾಡೋದು ಈಸಿ ಇದೆ ನೋಡಿ, ಅಷ್ಟೆ ಈಸಿ ಆಗುತ್ತೆ ಮಕ್ಕಳಿಗೆ. ಸೊ ಯಾರಿಗಾದರೂ ಮದರ್ಸಿಗೆ ಈಗ ನಂತರ ಪ್ಲಾಸ್ಟಿಕಲ್ಲಿ ಪ್ಲಾಸ್ಟಿಕ್ ಸ್ಪೂನ್ಸಲ್ಲಿ ಊಟ ಮಾಡ್ಸೋಕ್ಕೆ ಇಷ್ಟ ಇಲ್ಲದೆ ಇರೋ ಮದರ್ಸಿಗೆ ಸೊ ಸ್ಟೀಲ್ದಲ್ಲಿ ಕೊಡಬೇಕು ಅಂತ ಇರುತ್ತೆ. ಸೊ ಆ ಸ್ಟೀಲಲ್ಲಿ ಸ್ವಲ್ಪ ಶಾರ್ಪ್ ಆಗಿದೆ, ಅದನ್ನು ಕೊಡೋಕ್ಕೆ ಭಯ ಆಗ್ತಾಯಿದೆ ಅನ್ನೋರಿಗೆ ಇದು ತುಂಬ ಒಳ್ಳೆ ಆಪ್ಷನ್ ಅಂತ ನಾನು, ಯಾವುದಾದ್ರೂ ಮದರ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಪ್ಲಾಸ್ಟಿಕ್ ಸ್ಪೂನ್ಸು ಮಕ್ಕಳು ಕಚ್ತಾರೆ, ಅದರಲ್ಲಿರೋ ಪ್ಲಾಸ್ಟಿಕ್ ತಿಂತಾರೆ, ಅದು ಹೊಟ್ಟೆ ಒಳಗಡೆ ಹೋಗುತ್ತೆ, ಅದು ನಿಮಗೆ ಗೊತ್ತಿದೆ. ಮತ್ತು ಹಾಟ್ ಟು ಕೋಲ್ಡು ಏನೇ ಯೂಸ್ ಮಾಡಿದ್ರೂ, ಹಾಟ್ ಟು ಕೋಲ್ಡು ಏನೇ ಪ್ಲಾಸ್ಟಿಕಲ್ಲಿ ತಿಂದ್ರೂ ರಿಯಾಕ್ಷನ್ಸ್ ಆಗುತ್ತೆ, ಕೆಮಿಕಲ್ಸ್ ಎಲ್ಲ ಒಳಗಡೆ ಹೋಗುತ್ತೆ, ಅದು ಒಳ್ಳೆಯದಲ್ಲ, ಅದೆಲ್ಲರಿಗೂ ಗೊತ್ತಿರೋದೆ. ಅದಕ್ಕೆ ಇದೊಂದು ಪುಟ್ಟ ವಿಡಿಯೋನ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಕಿಡ್ಸ್ ರಿಲೇಟೆಡ್ ಆನ್ಲೈನ್ ಶಾಪಿಂಗಲ್ಲಿ ನಾನು ಅಮೆಝಾನಲ್ಲಿ ಏನೇನೆಲ್ಲ ಬೆಸ್ಟ್ ತೊಗೊಂಡೆ, ಯಾವ್ದು ಚೆನ್ನಾಗಿದೆ, ಯಾವ್ದು ವರ್ಕ್ ಆಯಿತು, ಯಾವ್ದು ವರ್ಕ್ ಆಗಲಿಲ್ಲ, ಯಾವ್ದು ಯೂಸ್ ಆಯಿತು, ಯಾವ್ದು ವೇಸ್ಟ್ ಆಯಿತು, ಈ ಥರ ವೀಡಿಯೋಸ್ ಮಾಡಬೇಕು ಅಂತ ಇದ್ದೀನಿ. ಈ ಥರ ವೀಡಿಯೋಸ್ ಬೇಕಂದರೆ ಫಾಲೋ ಮಾಡಿ. ದಯವಿಟ್ಟು ಈ ವಿಡಿಯೋನ ಮದರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.